ರಾಜ್ಯದಲ್ಲಿ ಹಳೆ ಮೈಸೂರು ಭಾಗದ ಮೇಲೆ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳು ಕಣ್ಣಿಟ್ಟಿದ್ವು. ಯಾಕೆ ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡಲಾಗಿತ್ತು. ಆದ್ರೆ ಕಾಂಗ್ರೆಸ್ನ ಎಲ್ಲ ನಿರೀಕ್ಷೆಗಳು ಟುಸ್ಸಾಗಿ ಹಳೆ ಮೈಸೂರಿನಲ್ಲಿ ದೋಸ್ತಿ ಕಮಾಲ್ ಮಾಡಿತ್ತು. ಹಳೆ ಮೈಸೂರಿನ 7 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳನ್ನ ದೋಸ್ತಿ ಗೆದ್ದು ಬಿಗಿದೆ. ವಿಧಾನಸಭೆಯಲ್ಲಿ ಹೋಯ್ತು, ಲೋಕಸಭೆಯಲ್ಲಿ ಬಂತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮಂಡ್ಯ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಮೈತ್ರಿ ಪಡೆ ಈ 5 ಕ್ಷೇತ್ರಗಳನ್ನ ಕೂಡ ಗೆದ್ದು ಬೀಗಿದೆ. ವಿಧಾನಸಭೆಯಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಡಿಕೆ ಶಿವಕುಮಾರ್ ಸೆಳೆದಿದ್ರು. ದಟ್ ಇಸ್ ವಾಟ್ ಐ ಟೋಲ್ಡ್. ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡಲಾಗಿತ್ತು, ಆದ್ರೆ ಅದು ವರ್ಕೌಟ್ ಆಗಿಲ್ಲ ಕಾಂಗ್ರೆಸ್ಗೆ. ಹಾಸನ, ಚಾಮರಾಜನಗರ ಮಾತ್ರ ಈ ಬಾರಿ ಕಾಂಗ್ರೆಸ್ ಪಾಲಾಗಿರೋದು. ಈ ಬಾರಿ ಒಕ್ಕಲಿಗ ಲಿಂಗಾಯತ ಮತ ಬ್ಯಾಂಕ್ ದೋಸ್ತಿ ಕಡೆಗೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಹಾಸನ, ಚಾಮರಾಜನಗರ 2 ಕ್ಷೇತ್ರಗಳನ್ನ ಬಿಟ್ಟರೆ ಇನ್ಯಾವುದು ಕೂಡ ಕಾಂಗ್ರೆಸ್ ಪಾಲಾಗಿಲ್ಲ. ಇಲ್ಲಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು, ಆದ್ರೆ ಅದು ವರ್ಕೌಟ್ ಆಗಿಲ್ಲ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ನಿನ್ನೆ ಅಷ್ಟೇ ರಿಸಲ್ಟ್ ಬಂದಿದೆ, ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ, ಅದು ಕೂಡ ಗೊತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಆ ಕೋಟೆಯನ್ನ ಉಳಿಸ್ಕೊಳ್ಬೇಕು, ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು. ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆಗಿತ್ತು ಮೈಸೂರು ಜಿಲ್ಲೆ. ಇದೆಲ್ಲವೂ ಇರುವಾಗ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಈಸಿಯಾಗಿ ಗೆಲ್ಲಬಹುದು ಅನ್ನುವಂತ ಒಂದಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಸದ್ಯ ಅದೆಲ್ಲವೂ ಕೂಡ ಹುಸಿಯಾಗಿದೆ. ದೋಸ್ತಿ ಪಡೆ 7ರಲ್ಲಿ 5 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಬೀಳಿಸ್ಕೊಂಡಿದೆ. ಸುರೇಶ್, ಹೌದು, ನಿಜಕ್ಕೂ ಸುಂದರ. ಏನಂದ್ರೆ ಮೈಸೂರಿನಲ್ಲಿ ಯದುವೀರ್ ಅವರ ಗೆಲುವಿನ ಅಂತರವನ್ನ ನಾವು ನೋಡೋದಾದ್ರೆ ಇಲ್ಲಿ ಮೈಸೂರಿನ ರಾಜವಂಶಸ್ಥರ ಮೇಲೆ ಇಟ್ಟಿರ್ತಕ್ಕಂತಹ ಅಭಿಮಾನ ಜೊತೆಗೆ ಋಣ ಸಂದಾಯದ ಮಾತುಗಳನ್ನ ಕೂಡ ಇಲ್ಲಿ ಜನರು ಆಡ್ತಾ ಇದ್ರು. ಆ ಋಣ ಸಂದಾಯವನ್ನ ಯದುವೀರ್ ಅವರನ್ನ ಗೆಲ್ಲಿಸುವ ಮೂಲಕವಾಗಿ ಆ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಕ್ಕಲಿಗ ಕಾರ್ಡ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಅವನ್ನ ಪ್ಲೇ ಮಾಡುವ ಮೂಲಕ ಸತತ 27 ವರ್ಷಗಳ ನಂತರ 2 ದಶಕಗಳ ಬಳಿಕ ಅಂದ್ರೆ 50 ವರ್ಷಗಳ ನಂತರ ಇಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಇಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಸೆಳೆಯುವ ನಿಟ್ಟಿನಲ್ಲಿ ಮಾಡಿದಂತಹ ಡಿ ಕೆ ಶಿಯ ಪ್ಲಾನ್ ಇಲ್ಲಿ ಉಲ್ಟಾಗಿದೆ. ಇಲ್ಲಿ ಯದುವೀರ್ ಅವರನ್ನ ಗೆಲ್ಲಿಸುವ ಮೂಲಕವಾಗಿ ಜಾತ್ಯತೀತವಾಗಿ ಅವರಿಗೆ ಮತವನ್ನ ಹಾಕಿರೋದು, ಅವರ ತೆಗೆದುಕೊಂಡಿರ್ತಕ್ಕಂಥ ಲೀಡ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪುತ್ರನ ಅನುಕಂಪ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಪ್ಲಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಲಿಂಗಾಯತ ಮತ್ತೆ ಒಕ್ಕಲಿಗ ಮತ ಎರಡೂ ಕೂಡ JDS ನ ಬುಟ್ಟಿಗೆ ಬಿದ್ದಿದೆ. ಹೀಗಾಗಿ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಅಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದೇ ಆಗಿದೆ. ಕಾಂಗ್ರೆಸ್ ನಲ್ಲಿ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗಳು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಮುಳುವಾಯ್ತಾ ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಮಗೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಡಿ ಕೆ ಸುರೇಶ್ ರವರನ್ನ ಸೋಲಿಸಿರುವ ರೀತಿಯನ್ನ ನೋಡಿದ್ರೆ ಇಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಬಿಟ್ಟಿರ್ತಕ್ಕಂತಹ ಡಿ ಕೆ ಶಿ ಅವರಿಗೆ ಕೂಡ ಇದು ವಾಪಸ್ ರಿವರ್ಸ್ ಹೊಡೆದಿರ್ತಕ್ಕಂಥದ್ದು ಅನ್ನೋದನ್ನು ಕೂಡ ನಾವು ಅನಲೈಸ್ ಮಾಡಬಹುದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಳೆ ಮೈಸೂರು ಭಾಗದ ಏನು ಕಾಂಗ್ರೆಸ್ ನ ಗೆಲ್ಲುವಂತಹ ಒಂದಷ್ಟು ಕ್ಷೇತ್ರಗಳೇನಿದೆ ಅಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನ ಅನುಭವಿಸಿದೆ. 7 ಸ್ಥಾನಗಳಲ್ಲಿ ಏನು ಬಿಜೆಪಿ ಗೆಲುವನ್ನ ಸಾಧಿಕೊಂಡಿರ್ತಕ್ಕಂಥದ್ದು. ಮೈಸೂರು ಹೊರತುಪಡಿಸಿದಂತೆ ಇಲ್ಲಿ ಹಾಸನ ಜೊತೆಗೆ ಚಾಮರಾಜನಗರ 2ರಲ್ಲಷ್ಟೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಗೆಲುವನ್ನ ತಂದುಕೊಂಡಿರ್ತಕ್ಕಂಥದ್ದು. ಆದ್ರೆ ಆ ಹಳೆ ಮೈಸೂರು ಭಾಗದ ಕಳೆದ ಬಾರಿ JDS ತೆಗೆಯಲಿದ್ದಂತಹ ಸ್ಥಾನವನ್ನ ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡಿದೆ. ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿಟ್ಟಿಂಗ್ MP ಇದ್ರು, ಅವ್ರ ನಿಧನದ ಬಳಿಕ ಅವರು ಏನು ತಮ್ಮ ಅಳಿಯನಿಗೆ ಟಿಕೆಟ್ ಅನ್ನ ಕೇಳಿದ್ರು. ಇಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡದೇ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಪ್ಲಸ್ ಆಗಿರುವಂತೆ ಕಾಣ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಇಲ್ಲಿ ಉಲ್ಟಾ ಆಗಿರ್ತಕ್ಕಂಥದ್ದು. ಒಂದು, ಯದುವೀರ್ ಅವರಿಗೆ ರಾಜವಂಶಸ್ಥರಿಗೆ ನಾವು ಋಣ ಸಂದಾಯವನ್ನ ಮಾಡುವಂತ ನಿಟ್ಟಿನಲ್ಲಿ ಅವರು ಓಟನ್ನ ಕೊಟ್ಟಿರ್ತಕ್ಕಂಥದ್ದು. ಒಕ್ಕಲಿಗ ಹಾಗೂ ಲಿಂಗಾಯತ ಅಸ್ತ್ರ 2 ಕೂಡ ಪ್ಲಸ್ ಆಗಿ ಕಾಂಗ್ರೆಸ್ಗೆ ಇಲ್ಲಿ ಮುಳುವಾಗಿರ್ತಕ್ಕಂಥದ್ದು. ಒಕ್ಕಲಿಗ ಮತ್ತೆ ಲಿಂಗಾಯತ ಅಸ್ತ್ರ ಕಾಂಗ್ರೆಸ್ಗೆ ಇಲ್ಲಿ ಮುಳುವಾಗಿದೆ. ಆ ಮೂಲಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ಇರಬಹುದು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇರಬಹುದು, ಜೊತೆಗೆ ತುಮಕೂರು ಲೋಕಸಭಾ ಕ್ಷೇತ್ರ, ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಇಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಮತಗಳೆಲ್ಲವೂ ಕೂಡ ಬಿಜೆಪಿಯ ಹಾಗೂ NDA ಮೈತ್ರಿಕೂಟವನ್ನ ಇಲ್ಲಿ ಕೈ ಹಿಡಿದಿರ್ತಕ್ಕಂಥ ಹಿನ್ನೆಲೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.